ಜನಪ್ರಿಯತೆ ಸಿಗ್ತಾ ಇದೆ ಅಂದರೆ ರಜತಿಗೆ ನಾವು ಬೆಳಿಗ್ಗೆ ಸಿನಿಮಾ ಸ್ಟಾರ್ಗಳ ಹಿಂದೆ ಮುಂದೆ ಓಡಾಡ್ಕೊಂಡಿರೋಂಥವ್ರು ಎಲ್ಲರ ಲೈಫಲ್ಲಿ ಜನಪ್ರಿಯತೆ ಸಿಕ್ತು, ನಾವು ಬಣ್ಣದ ಲೋಕದಲ್ಲಿ ಇದ್ದೀವಿ ಅಂತ ಹೇಳಿದಾಗ ಗಾಸಿಪ್ಸ್ಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ, ಯಾವುದೋ ವಿಚಾರಗಳು ಸೌಂಡ್ ಮಾಡುತ್ತೆ, ಎಲ್ಲೋ ನಿಮ್ಮ ವೈಯಕ್ತಿಕ ವಿಚಾರ ಸೌಂಡ್ ಆಯಿತು ದೊಡ್ಡ ಮಟ್ಟದಲ್ಲಿ. ಸೊ ನಿಮ್ಮನ್ನು ಪ್ರೀತಿ ಮಾಡುವ ಜನರಿಗೆ ಒಂದು ಹೇಳೋದಾದರೆ, ಇಲ್ಲ ಅದು ಹಳೇದು ಅನ್ನೋ ಥರ ಅವರಿಗೆ ಹೇಳೋದಾದರೆ, ಅಂದರೆ ಈ ಥರ ನೀವು ಆಲ್ರೆಡಿ ಹೇಳ್ತಾ ಇದ್ರಿ, ಬೇಕು ನಂಗೆ ಗೊತ್ತಿದ್ದವರು ಈ ಥರ ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದು ಮಾಡಲಿ, ಐ ಡೋಂಟ್ ಕೇರ್ ಅಂತ ಹೇಳಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಾನು ನನ್ನ ಲೈಫು, ನನ್ನ ವೈಫು, ನನ್ನ ಎಕ್ಸ್ ಅಂತ ಹೇಳೋ ಬದಲು ಅದು ನಿಮ್ಮ ಅಭಿಮಾನಿಗಳಿಗೆ ಏನಪ್ಪ ಹಿಂಗೆ ಉತ್ತರ ಕೊಟ್ಟ ಅಂತ ಅನಿಸ್ಬಾರ್ದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪ್ರೀತಿಯಿಂದಲೇ ಈಗಿತ್ತು ಬಿಡಿ, ಅದನ್ನು ಹಿಂಗೆ ಬೇಕಾದವ್ರು ಮಾಡಿದ್ದಾರೆ ಅಂತ ಹೇಳೋದಾದ್ರೆ. ಇಲ್ಲ, ನನ್ನ ಇಷ್ಟಪಡೋರು ಹಂಗೆ ನಾನು ಹಂಗೆ ಹೇಳಿದ್ರೆ ಇಷ್ಟಪಡೋದು. ಸೊ ಅದೇ, ಅದು ಹಳೇದು ಹೊಸದು ಪ್ರೆಸೆಂಟು ಅಂತ ನಾನು ಯಾವುದು ಪ್ರಾಮಿಸ್ ಮಾಡಲ್ಲ. ನನ್ನ ಇಷ್ಟ, ನಾನೇನೋ ಮಾಡ್ಕೊಂಡಿದ್ದೀನಿ, ಅದು ನನಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದರಿಂದ ಹೆಂಗೆ ಆಚೆ ಬರಬೇಕು, ಅದನ್ನು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ನೆನ್ನೆ UKG ಮಾಡ್ಬಿಟ್ಟು ಇವಾಗ ಸಡನ್ನಾಗಿ ಬಿಗ್ ಬಾಸಿಗೆ ಬಂದಿಲ್ಲ. ನಾನು ಹಲವಾರು ವರ್ಷ ಇಂಡಸ್ಟ್ರೀಲಿ ಕೆಲಸ ಮಾಡಿನೇ ಬಂದಿರೋದು. ಸೊ ನನ್ನ ಪರ್ಸ್ನಲ್ ಲೈಫು ಏನೋ ಆಗಿದೆ, ಹೌದು. ಆಮೇಲೆ ಅದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದಾರಂತೂ ನನಗೆ ಚೆನ್ನಾಗಿ ಗೊತ್ತು. ಖುಷಿ, ಅವ್ರ ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಲೇಬೇಕಲ್ವಾ. ಅವ್ರ ಪ್ರಯತ್ನ ಅವ್ರು 100% ಮಾಡಿದ್ದಾರೆ, ನನ್ನ ಪ್ರಯತ್ನ ನಾನು ಮಾಡ್ತಾನೆ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಟ್ಯಾಟು ಪ್ರತಿ ವೀಕೆಂಡ್ ಬಂತಂದರೆ ನಾವೆಲ್ಲ ಟ್ಯಾಟು ಅಬ್ಸರ್ವ್ ಮಾಡ್ತಾ ಇದ್ವಿ. ಏನದು ಟ್ಯಾಟು, ಅದ್ರ ಬಗ್ಗೆ ಮಾತಾಡ್ಬೋದು? ಅದೇ, ಅದೊಂದು ಕಿಂಗು ಅಂದರೆ ಈ ಚೆಸ್ಸಲ್ಲಿ ಕಿಂಗ್ ಬರುತ್ತಲ್ಲ, ಅದ್ರದ್ದು ಒಂದು ಸ್ಕೆಲಿಟನ್, ಡೆಡ್ ಕಿಂಗ್ದು ವಿಂಗ್ಸ್ ಇರೋದು. ಅಂದರೆ ಅವನಿಗೆ ಸಾವೇ ಇಲ್ಲ ಅನ್ನೋ ಥರ ಒಂದು ರೆಕ್ಕೆ. ಅಂದರೆ ಅವನು ಆಕಾಶದಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ, ಭೂಮಿಯಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದು, ಅದು ಕಾನ್ಸೆಪ್ಟಲ್ಲಿ ಮಾಡಿದ್ದಷ್ಟೇ. ನಮ್ಗೆ ಇಷ್ಟ ಏನಪ್ಪ ಅಂತ ಹೇಳಿದ್ರೆ, ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾಗಿ ನಟಿಸಬೇಕು, ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು, ಸಿನಿಮಾಗಳ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಬೇಕು ಅನ್ನೋ ಆಸೆ, ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರ ಅಂತ ಹೇಳ್ಬಿಡಿ ಕೊನೆಯದು. ಏನಿಲ್ಲ ಮೇಡಮ್, ನಾನು ವಿಲನಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ. ಖರಾಬಾಗಿ ವಿಲನಾಗಿ ಮಾಡಬೇಕು ಅಂತ ಮಾಡ್ತೀನಿ ಮೇಡಮ್. ಓಕೆ, ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ, ಫ್ಯಾನ್ಸ್ಗಳು ಸಿಕ್ಕಿದ್ದಾರೆ, ಇನ್ನೆಲ್ಲವೂ ಕೂಡ ನಿಮ್ಮದೇ ಹವಾ ಅಂತ ಹೇಳ್ಬೋದು. ಫೈನಲಿ ಅಭಿಮಾನಿಗಳಿಗೆ, ನಿಮ್ಮನ್ನು ಪ್ರೀತಿ ಮಾಡಿದಂಥ ಅಭಿಮಾನಿಗಳಿಗೆ, ಕೈ ಹಿಡಿದು ಇಲ್ಲಿ ತನಕ ಕರ್ಕೊಬಂದಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯಾವತ್ತಿದ್ರೂ ಸದಾ ಚಿರಋಣಿ ಮೇಡಮ್. ಆಮೇಲೆ ನಾನು ಯಾವತ್ತಿದ್ರೂ ನನ್ನ ಲೈಫಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಪರ್ಸನಲ್ ಲೈಫಿಂದ ನಾನು ಜಡ್ಜ್ ಮಾಡೋದು ಬೇಡ. ನಾನು ಯಾವತ್ತಿದ್ರೂ ಅವ್ರಿಗೆ ಖುಷಿ ಕೊಡ್ತೀನಿ, ನಾನು ಯಾವತ್ತಿದ್ರೂ ಅವ್ರಿಗೆ ನಿಯತ್ತಾಗಿರ್ತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.